ಎಲ್ಲರಿಗೂ ಕತೆಗೂಡಿಗೆ ಸ್ವಾಗತ ಬಯಸ್ತೀನಿ. ಈ ಕತೆಗೂಡಿನಲ್ಲಿ ಇವತ್ತು ಒಂದು ಕತೆನ ನಿಮಗಾಗಿ ಹೇಳ್ತೀನಿ. ಅದರ ಹೆಸರು ಮೋಸಗಾರ ಮೊಸಳೆ ಮತ್ತು ಮೋಸ ಹೋದಂಥ ಮಂಗನ ಕತೆ. ಹೇಗಿದೆ ಕತೆ ಅಂದರೆ, ಒಂದು ದೊಡ್ಡ ಮರ ಇತ್ತಂತೆ, ನೇರಳೆ ಮರ. ಆ ನೇರಳೆ ಮರದಲ್ಲಿ ಒಂದು ದಷ್ಟಪುಷ್ಟವಾದಂಥ ಕೋತಿಗಳ ಬೀಡಿತ್ತಂತೆ. ಅದರ ಕೆಳಗಡೆ ಒಂದು ಚೆನ್ನಾಗಿ ಹರಿತಾ ಇರುವಂಥ ಒಂದು ನದಿ ಇತ್ತಂತೆ. ಈ ಮರದ ಮೇಲೆ ನೇರಳೆ ಹಣ್ಣುಗಳು ತುಂಬ ಚೆನ್ನಾಗಿ ರುಚಿಯಾದಂಥ ಹಣ್ಣುಗಳನ್ನ ನೀಡ್ತಾ ಇತ್ತಂತೆ. ಈ ಮಂಗಗಳು ದಿನ ಆ ನೇರಳೆ ಹಣ್ಣು ತಿಂದ್ಕೊಂಡು ಕಾಲ ಕಳೀತಿತ್ತಂತೆ. ಅಂಥದ್ರಲ್ಲಿ ಒಂದು ಮಂಗ ಡೈಲಿ ನೇರಳೆ ಹಣ್ಣುಗಳನ್ನ ತಿಂದ್ಬಿಟ್ಟು ಆಮೇಲೆ ಸಿಹಿಯಾದ ಹಣ್ಣುಗಳನ್ನ ಕೆಳಗಡೆಗೆ ಎಸಿತಿತ್ತಂತೆ. ಅದು ಕೆಳಗಡೆ ಇದ್ದಂಥ ಮೊಸಳೆ ತಿಂತಾ ಇತ್ತಂತೆ. ಈ ಮೊಸಳೆ ದಿನ ನೋಡ್ತಾ ಇತ್ತಂತೆ, ಮಂಗ ನನಗಾಗಿ ನೇರಳೆ ಹಣ್ಣುಗಳನ್ನ ಹಾಕತ್ತಲ್ಲ ಏನು ಅಂತ. ಹಾಗೆ ಒಂದು ದಿವಸ ನೋಡಿ ಮಾತಾಡ್ತಂತೆ, ಏನಪ್ಪ ಮಂಗಣ್ಣ, ಇಷ್ಟು ರುಚಿಯಾದ ಹಣ್ಣುಗಳನ್ನ ನನಗೆ ನೀಡ್ತೀಯ, ಏನು ಸಮಾಚಾರ ಅಂತ. ಅದಕ್ಕೆ ಏನಿಲ್ಲ, ಇಂಥ ರುಚಿಯಾದ ಹಣ್ಣು ನಾನೊಬ್ಬನೇ ತಿಂದರೆ ಏನು ಪ್ರಯೋಜನ, ನಿನಗೂ ತಿನ್ನಲಿ ಅಂತ ನಾನು ಹಾಕ್ತಾ ಇದ್ದೀನಿ ಅಂತ. ಸರಿ, ಇನ್ನೂ ಒಂದು 3-4 ಹಾಕು ಅಂದಾಗ ಇನ್ನೂ 3-4 ಹಣ್ಣುಗಳನ್ನ ಆ ಮಂಗ ಕೊಡ್ತಂತೆ. ಆ ಹಣ್ಣುಗಳನ್ನ ತೆಗೆದುಕೊಂಡೋದಂಥ ಆ ಮೊಸಳೆ ತನ್ನ ಪತ್ನಿಗೆ ಮನೇಲಿ ಕೊಡ್ತಂತೆ. ಇದು ಡೈಲಿ ನಾನು ತಿಂತೀನಿ, ಇದು ತುಂಬ ಚೆನ್ನಾಗಿರುತ್ತೆ, ಒಂದು ಮಂಗ ನನಗಾಗಿ ಇದನ್ನು ಎಸೆಯುತ್ತೆ, ಅದಕ್ಕೆ ತಿಂದು ನನಗೂ ತುಂಬ ಸಂತೋಷ ಆಗಿ ನಿನಗೋಸ್ಕರ ತಂದಿದ್ದೀನಿ ಅಂತ ತನ್ನ ಹೆಂಡತಿಗೆ ಹೇಳ್ತಂತೆ. ಸರಿ, ಹಾಗೆ ಹಲವಾರು ದಿನಗಳಾಯ್ತಂತೆ. ಈ ಮಂಗ ಮತ್ತು ಮೊಸಳೆ ತುಂಬ ಸ್ನೇಹಿತರಾದ್ರಂತೆ. ಒಂದಿನ ಈ ಹೆಂಡತಿ ಮೊಸಳೆಗೆ ಏನೋ ಮಂಗ ಇಷ್ಟು ರುಚಿಯಾದ ಹಣ್ಣುಗಳನ್ನ ಕೊಡುತ್ತಲ್ಲ, ಆ ಒಂದು ಮಂಗನ ಹೃದಯ ತಿನ್ನಬೇಕಲ್ಲ ಅಂತೂ ಆಸೆ ಬಂದ್ಬಿಡ್ತಂತೆ. ಹಾಗೆ ಅದು ಗಂಡನನ್ನು ಕರೆದು ಹೇಳ್ತಂತೆ, ರೀ, ನಾಳೆ ಬರಬೇಕಾದ್ರೆ ಆ ನಿಮ್ಮ ಸ್ನೇಹಿತನನ್ನು ಮನೆ ಕರ್ಕೊಂಬನ್ನಿ ಅಂತ. ಅದಕ್ಕೆ ಗಂಡ ಮೊಸಳೆ ಹೇಳ್ತಂತೆ, ಯಾಕೆ ನೀನು ಯಾವತ್ತೂ ಕರೆದಿದ್ದವಳು ಇವತ್ತು ಕರಿತಾ ಇದೆಯಾ ಅಂತ. ಇಲ್ಲ, ನನಗೇನಿಲ್ಲ, ನಿಮ್ಮ ಮನಸ್ಸಿಗೆ ಹೇಳೋಕ್ಕೆ ನಂಗೆ ಬೇಜಾರಾಗ್ತಿದೆ, ಆದರೂ ನನಗೆ ಆ ಮಂಗನ ಹೃದಯ ತಿನ್ನಬೇಕು, ಇಷ್ಟು ಸಿಹಿಯಾದ ಹಣ್ಣು ಕೊಡ್ತಾನಲ್ಲ ಆ ಹೃದಯ ತಿನ್ನಬೇಕು ಅಂತ ಸತ್ಯನ ಹೇಳ್ಬಿಡ್ತಂತೆ. ಆವಾಗ ಗಂಡು ಮೊಸಳೆಗೆ ಭಯ ಆಗಿ, ಅಯ್ಯೋ, ಅಂಥ ಸ್ನೇಹಿತನಾಗೆಲ್ಲ ಮಾಡಬಾರ್ದು ಅಂತ ಹೇಳ್ತಂತೆ. ಇಲ್ಲ, ಹತ್ತು ಕರೆದಿ ರಂಪಾಟ ಮಾಡಿದಂಥ ಹೆಣ್ಣು ಮೊಸಳೆಗೆ ಸಮಾಧಾನ ಮಾಡಿ, ಆಯಿತು, ನಾಳೆ ಕರ್ಕೊಂಬರ್ತೀನಿ ಊಟಕ್ಕೆ ಅಂತ ಹೇಳಿ ಗಂಡು ಮೊಸಳೆ ಮಾರನೇ ದಿನ ಮರದ ಹತ್ರ ಹೋಯ್ತಂತೆ. ಆದರೂ ಮರದ ಮೇಲಿಂದ ನೇರಳೆ ಹಣ್ಣುಗಳನ್ನ ಹಾಕ್ತಂತೆ. ಅವಾಗ, ಅಯ್ಯ, ನೀನು ತುಂಬ ರುಚಿಯಾದ ಹಣ್ಣುಗಳನ್ನ ನನಗೆ ಕೊಟ್ಟಿದ್ಯಾ, ನನ್ನ ಪತ್ನಿಗೆ ಕೊಟ್ಟಿದ್ಯಾ, ನಮ್ಮ ಸ್ನೇಹಿತತ್ವದ ಬಗ್ಗೆ ನನ್ನ ಪತ್ನಿಗೆ ಹೇಳಿದೆ, ತುಂಬ ಸಂತೋಷಪಟ್ಲು, ನಿನ್ನನ್ನು ಇವತ್ತು ಮಧ್ಯಾಹ್ನ ಊಟಕ್ಕೆ ಕರ್ಕೊಂಬ ಅಂತ ಹೇಳಿದಾಳೆ ನನ್ನ ಹೆಂಡತಿ ಅಂತ ಮೊಸಳೆ ಹೇಳ್ತಂತೆ. ಹೌದಾ, ಸರಿ, ಹಾಗಾದರೆ ನಾನು ಬರ್ತೀನಿ ಅಂತೇಳಿ ಮಧ್ಯಾಹ್ನ ಆಯ್ತಂತೆ. ಸರಿ ಬಾಪ್ಪ, ಇಷ್ಟೊತ್ತಿಗೆ ಅಡುಗೆ ಆಗಿರುತ್ತೆ, ಊಟ ಮಾಡ್ಕೊಂಬರೋಣ ಅಂತ ಮೊಸಳೆ ಮಂಗನ್ನ ಕರಿತಂತೆ. ಮಂಗ ಆಯಿತು ಅಂತೇಳಿ ಇದ್ರ ಬೆನ್ಮೇಲೆ ಕೂತ್ಕೊಂತಂತೆ. ಮಧ್ಯಕ್ಕೆ ಹೋಗ್ತಂತೆ. ನದಿ ಮಧ್ಯೆ ಹೋದಾಗ ಯಾಕೋ ಗಂಡು ಮೊಸಳೆಗೆ ಹೇಳ್ಬಿಡ್ಬೇಕು ಸತ್ಯ ಅನ್ನಿಸ್ತಂತೆ. ಏನು ಅಂದರೆ, ಒಂದು ಸತ್ಯ ಹೇಳ್ತೀನಿ ಅಂತ. ಏನು ಹೇಳಪ್ಪ ಅಂದರೆ, ನೀನು ಇಷ್ಟು ದಿವಸ ಸಿಹಿಯಾದ ಹಣ್ಣುಗಳನ್ನ ಕಟ್ಟಿದ್ಯಾ, ಅಂಥ ಹಣ್ಣುಗಳನ್ನ ತೊಗೊಂಡೋದಂತ ನಾನು ಮೆಂಟಿ ಕೊಡ್ತಾ ಇದ್ದೆ, ಆಕೆ ಯಾಕೋ ಇವತ್ತು ನಿನ್ನ ಹೃದಯನ ತಿನ್ನಬೇಕು ಅಂತ ಮನ್ಸು ಮಾಡಿದ್ದೀನಿ ಅಂತ ಹೇಳಿದ್ದು, ಅದಕ್ಕೆ ನೀನು ಬರಲ್ಲ ಅಂತೇಳಿ ನಿನ್ನ ಮೋಸ ಮಾಡಿ ನಾನು ಕರ್ಕೊಂಬಂದ್ಬಿಟ್ಟಿದ್ದೀನಿ ಅಂತ ಮೊಸಳೆ ಹೇಳ್ತಂತೆ. ಆವಾಗ ಹೃದಯನೇ ನಿಂತೋಯ್ತಂತೆ ಈ ಮಂಗನಿಗೆ. ಆಮೇಲೆ ಯೋಚನೆ ಮಾಡ್ತಂತೆ, ಈಗ ನಾನೇನಾದ್ರಲ್ಲಿ ಸ್ವಲ್ಪ ಅಚಾತುರ್ಯದಿಂದ ನಾನೇನಾದ ಬೇಜವಾಬ್ದಾರಿ ವರ್ತಿಸ್ಬಿಟ್ರೆ ನನ್ನ ಪ್ರಾಣನೇ ಹೊಟ್ಟೋಗುತ್ತಲ್ಲ ಅಂತ ಹೇಳಿ, ಅಯ್ಯೋ, ನೀನು ಮೊದಲೇ ಹೇಳ್ಬಾರ್ದೇನಯ್ಯ, ನಾನಿವತ್ತು ಯಾಕೆ ಬಾರ ಅಂತ ಹೇಳ್ಬಿಟ್ಟು ನನ್ನ ಹೃದಯನ ಮರದ ಮೇಲೇನೆ ಇಟ್ಬಿಟ್ಟು ಬಂದುಬಿಟ್ಟಿದ್ದೀನಿ. ನೀನು ಫಸ್ಟ್ ಹೇಳಿದ್ರೆ ನಾನು ತರ್ತಾ ಇದ್ನಲ್ಲ, ಒಂದು ಕೆಲಸ ಮಾಡು, ತಿರುಗಿಸು, ಮತ್ತೆ ಮರದ ಹತ್ರ ಹೋಗು, ನಾನು ಹೃದಯ ತೊಗೋತೀನಿ, ಮತ್ತೆ ನಿನ್ನ ಬೆನ್ನ ಮೇಲೆ ಬಂದುಬಿಡ್ತೀನಿ ಅಂತ. ಹೌದಾ, ಸರಿ ಹಾಗೆ ಅಂತೇಳಿ ಮತ್ತೆ ಈ ಮರದ ಕಡೆಗೆ ಮೊಸಳೆ ಬಂತಂತೆ. ಮೊಸಳೆ ಬಂದು ಇನ್ನೇನು ನದಿ ದಡದ ಹತ್ರ ಬಂದಿದ ತಕ್ಷಣ ಇಮ್ಮಗೆ ಚಕ್ ಅಂತ ಮರ ಹತ್ತು ಕುತ್ಕೊಂಡ್ಬಿಡ್ತಂತೆ. ಎಂಥ ದ್ರೋಹ ಮಾಡಿಬಿಡ್ತಿದ್ದಲ್ಲ ಅಯ್ಯ, ನಾನು ನಿನ್ನ ನಂಬಿ ಬಂದರೆ ನಿನ್ನ ಮನೆ ಕರ್ಕೊಂಡೋಗಿ ನನ್ನ ಪ್ರಾಣನೇ ತೆಗೆದು ಬಿಡ್ತಿದ್ದೆ, ನಾನು ಹಲವಾರು ದಿನಗಳಿಂದ ಸಿಹಿಯಾದ ನೇರಳೆ ಹಣ್ಣು ಕೊಡ್ತಿದ್ದೆ, ಅದು ನಿನ್ನ ಇವತ್ತು ನನ್ನ ಪ್ರಾಣಕ್ಕೆ ಸಂಚಕಾರ ತಂದುಬಿಟ್ಟಿದ್ದಲ್ಲ ಅಂತ ಮಂಗ ಮೊಸಳೆಗೆ ಬೈತಂತೆ. ಆವಾಗ ನಾನೇನು ಮಾಡಿ, ನನ್ನ ಹೆಂಡತಿ ಆಸೆ ಆಗಿತ್ತು ಅಂತ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಆ ಮಂಗ ಭಯ ಪಟ್ಟಿದ್ದಿದ್ರೆ, ಸ್ವಲ್ಪ ಬುದ್ಧಿವಂತಿಕೆ ತೋರಿಸ್ಲಿಲ್ಲ ಅಂದಿದ್ರೆ ಪ್ರಾಣನೇ ಹೊಟ್ಟೋಗ್ತಾ ಇತ್ತು ಅಲ್ವಾ. ಈ ಕತೆ ಒಂದು ನಾಣ್ಣುಡಿ ಏನು, ನಾವು ಯಾವುದೇ ಸಂದರ್ಭದಲ್ಲಿ ಭಯಗೊಳ್ಳಬಾರ್ದು, ಎಂಥ ಸಂದರ್ಭದಲ್ಲಿ ಕಷ್ಟ ಬಂದ್ರೂ ಧೈರ್ಯ ಇಟ್ಕೋಬೇಕು, ಬುದ್ಧಿವಂತಿಕೆಯಿಂದ ನಾವು ಅದನ್ನು ನಿಭಾಯಿಸಿದ್ರೆ ಯಾವುದೇ ರೀತಿ ತೊಂದರೆ ಆಗಲ್ಲ ಅನ್ನೋದೇ ಈ ಚಿಕ್ಕ ಕಥೆಯ ಒಂದು ಉದ್ದೇಶ, ಸಾರಾಂಶ. ನಿಮಗೂ ಕೂಡ ಇಂಥ ತೊಂದರೆ ಸಮಯದಲ್ಲಿ ನೀವು ಬುದ್ಧಿವಂತಿಕೆಯಿಂದ ಯಾವತ್ತಾದರೂ ಬಚಾವಾಗಿದ್ದರೆ ನಮಗೆ ಅಂಥ ಒಂದು ಕಥೆಯನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಕತೆ ಚೆನ್ನಾಗಿತ್ತಾ ಅನ್ನೋದ್ರ ಬಗ್ಗೆ ನನಗೆ ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ. ಮತ್ತು ನನ್ನಿಂದ ಯಾವುದೇ ರೀತಿಯ ಕಥೆಗಳನ್ನ ಕೇಳೋಕ್ಕೆ ನಿಮ್ಗೆ ಇಷ್ಟ ಆಗ್ತಾ ಇದ್ದರೆ ಅದ್ರ ಬಗ್ಗೆ ಕೂಡ ನನಗೆ ತಿಳಿಸಿ. ಮುಂದಿನ ದಿನಗಳಲ್ಲಿ ಬದಲಾವಣೆಗಳನ್ನ ಮಾಡ್ತೀನಿ. ಕಥೆಗಳ ಗೂಡಿಗೆ ಮತ್ತಷ್ಟು ಕಥೆಗಳನ್ನ ಸೇರಿಸ್ಕೊಂಡು ಹೋಗ್ತೀನಿ. ಅಲ್ಲಿವರೆಗೂ ನಿಮಗೆ ನಮಸ್ಕಾರ.